ನಮಸ್ಕಾರ ಸ್ನೇಹಿತರೆ, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಆಡಳಿತ ಮತ್ತು ಸಂಘಟನೆ ಈ ಒಂದು ವಿಷಯದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳು, ಇಲ್ಲಿ ಮನಃಶಾಸ್ತ್ರದ ಲೇಖಕರ ಮತ್ತು ಕೃತಿಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಹಿಂದೆ ನಾನು ದೈಹಿಕ ಶಿಕ್ಷಣ ಒಂದು ಆಡಳಿತ ಮತ್ತು ಸಂಘಟನೆಯಲ್ಲಿ ಕ್ರೀಡಾ ಶುಲ್ಕ ಮತ್ತು ಮುಂಗಡ ಪತ್ರದ ಬಗ್ಗೆ ತಿಳ್ಕೊಂಡು ಅದರ ಮೇಲೆ MCQ ಕೂಡ ನಾವು ಬಿಡಿಸಿದ್ದೀವಿ. ಅದರದ್ದೇ ಒಂದು ಎರಡನೇ ಅಧ್ಯಾಯ ಅಂದರೆ ದೈಹಿಕ ಶಿಕ್ಷಣದ ಆಡಳಿತ ಮತ್ತು ಸಂಘಟನೆಯಲ್ಲಿ ಬರುವಂಥ ಎರಡನೇ ಅಧ್ಯಾಯ ಆಗಿರ್ತದೆ. ಇದು ಮನಃಶಾಸ್ತ್ರದ ಲೇಖಕರು ಮತ್ತು ಅವರ ಕೃತಿಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕೊಹ್ಲರ್ ಬರೆದಂತಹ ಗ್ರಂಥ ಯಾವುದು ಅಂತಂದರೆ ದಿ ಮೆಂಟಾಲಿಟಿ ಆಫ್ ಏಪ್ಸ್. ಇದು ಕೊಹ್ಲರ್ ಬರೆದಂತಹ ಒಂದು ಗ್ರಂಥ ಆಗಿರ್ತೈತೆ. ಕೊಹ್ಲರ್ ಏನು ಮಾಡ್ತಾರೆ, ಇವರು ಒಳನೋಟ ಒಂದು ಕಲಿಕೆಯ ಬಗ್ಗೆ ಮಂಡಿಸ್ತಾರೆ. ಎಬ್ಬಿಂಗ್ಹಾಸ್ ಏನು ಮಾಡ್ತಾರೆ, ಆನ್ ಮೆಮೊರಿ ಈ ಒಂದು ಗ್ರಂಥವನ್ನು ಬರೀತಾರೆ. ಈಗ EL ಥಾರ್ನ್ಡೈಕ್ ಇವರು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಪ್ರತಿಪಾದಕರು. ಇವರು ಮೆಜರ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಅಥವಾ ಎನಿಮಲ್ ಈ ಒಂದು ಕೃತಿಯನ್ನು ಇವರು ಬರೀತಾರೆ. ಮೆಜರ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಎಂಬ ಕೃತಿಯನ್ನು ಬರೆದವರು ಯಾರಂದರೆ EL ಥಾರ್ನ್ಡೈಕ್ ಅವರು. ಸಿಗ್ಮಂಡ್ ಫ್ರಾಯ್ಡ್ ಅವರು ಯಾವ ಕೃತಿ ಬರೀತಾರೆ ಅಂದರೆ ಜನರಲ್ ಇಂಟ್ರೊಡಕ್ಷನ್ ಟು ಸೈಕಾಲಜಿ ಎಂಬ ಗ್ರಂಥವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಬರೀತಾರೆ. ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಈ ಒಂದು ಕೃತಿ ಕೂಡ ಸಿಗ್ಮಂಡ್ ಫ್ರಾಯ್ಡ್ ಅವರೇ ಬರೀತಾರೆ. ಬಿಯಾಂಡ್ ಪ್ಲೇಷರ್ ಪ್ರಿನ್ಸಿಪಲ್ ಈ ಒಂದು ಗ್ರಂಥ ಕೂಡ ಸಿಗ್ಮಂಡ್ ಫ್ರಾಯ್ಡ್ ಅವರು ಬರೀತಾರೆ. ಇವರು ಮನುಷ್ಯನ 3 ಪ್ರಜ್ಞೆಗಳ ಬಗ್ಗೆ ಮಾತನಾಡ್ತಾರೆ. ಒಂದು ಇದು ಪ್ರಜ್ಞೆ ವ್ಯವಸ್ಥೆ, ಅರಪ್ರಜ್ಞೆ ವ್ಯವಸ್ಥೆ, ಸುಪ್ತ ಪ್ರಜ್ಞೆ ವ್ಯವಸ್ಥೆ, ಹಾಗೆ ಈಗೋ ಸೂಪರ್ ಈಗೋ ಕುರಿತು ಕೂಡ ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ಮಾತಾಡ್ತಾರೆ. ಸೈಕಾಲಜಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾನು ಹಿಂದೆ ಮಾಡಿದ್ದೀನಿ, ಯಾರು ನೋಡಿಲ್ವೋ ನೋಡ್ಕೊಳ್ರಿ. ಈಗ ಇನ್ನೊಂದು ಕೃತಿ ಯಾವುದಂದರೆ 3 ಕಾಂಟ್ರಿಬ್ಯೂಷನ್ ಟು ದ ಥಿಯರಿ ಆಫ್ ಸೆಕ್ಸ್ ಈ ಒಂದು ಗ್ರಂಥ ಕೂಡ ಸಿಗ್ಮಂಡ್ ಫ್ರಾಯ್ಡ್ ಅವರೇ ಬರೀತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಮನಃಶಾಸ್ತ್ರದಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಇವರು ಕೃತಿಗಳನ್ನು ನೆನಪಿಟ್ಟುಕೊಳ್ಬೇಕು. ಕ್ಲಿಫರ್ಡ್ ಬೀರ್ಸ್ ಇವರು ಯಾವ ಕೃತಿ ಬರೀತಾರೆ ಅಂತಂದರೆ ಎ ಮೈಂಡ್ ದಟ್ ಫೌಂಡ್ ಇನ್ ಪ್ಲೇಸ್. ನೋಡಿರಿ, ಎ ಮೈಂಡ್ ದಟ್ ಫೌಂಡ್ ಇಟ್ಸೆಲ್ಫ್ ಈ ಒಂದು ಗ್ರಂಥವನ್ನು ಬರೆದವರು ಕ್ಲಿಫರ್ಡ್ ಬೀರ್ಸ್ ಅವರು. ರೂಸ್ ಅವರು ಎಮಿಲಿ ಎಂಬ ಗ್ರಂಥವನ್ನು ಬರೀತಾರೆ. ಹಾಗೆ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿ ಕೂಡ ಈ ರೂಸರ್ ಅವರು ಬರೀತಾರೆ. ಪ್ಲೇಟೋ ಏನು ಬರೆದಿರೋ ಅಂದರೆ ಪ್ಲೇಟೋ ಬರೆದಿರೋದು ದಿ ರಿಪಬ್ಲಿಕ್ ಎಂಬ ಕೃತಿ ಬರೀತಾರೆ. ಇಲ್ಲಿ ರಿಪಬ್ಲಿಕ್ ಅಷ್ಟೇ ಕೊಟ್ಟಿದ್ದಾರೆ, ಅದೊಂದು ಕಡೆ ದಿ ರಿಪಬ್ಲಿಕ್ ಅಂತ ಕೂಡ ಕೊಡ್ತಾರೆ. ಎಲಿಜಬೆತ್ ಹರ್ಲಾಕ್ ಇವರು ಡೆವಲಪ್ಮೆಂಟಲ್ ಸೈಕಾಲಜಿ ಬಗ್ಗೆ ಗ್ರಂಥ ಬರೆದವರು ಎಲಿಜಬೆತ್ ಹರ್ಲಾಕ್ ಅವರು. ಗೇಟ್ಸ್ ಸೈಕಾಲಜಿ ಫಾರ್ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್ ಈ ಒಂದು ಗ್ರಂಥ ಬರೆದವರು ಯಾರಂದರೆ ಗೇಟ್ಸ್ ಅವರು. ಇವರು ಕಲಿಕೆಯ ಕುರಿತು ಕೂಡ ಒಂದು ವಾಕ್ಯವನ್ನು ನೀಡ್ತಾರೆ. ಈಗ ಸ್ಪಿಯರ್ಮನ್ ಅವರು ಏನು ಮಾಡಿದ್ರು ಅಂತಂದರೆ ದಿ ಎಬಿಲಿಟೀಸ್ ಆಫ್ ಮ್ಯಾನ್ ಎಂಬ ಗ್ರಂಥವನ್ನು ಇವರು ಬರೆದ್ರು. ಇವರು ದ್ವಿಕಾರಕ ಒಂದು ಬುದ್ಧಿಶಕ್ತಿಯ ಕುರಿತು ಮಾತನಾಡ್ತಾರೆ. ಹಿಲ್ಗರ್ಡ್ ಏನು ಮಾಡ್ತಾರೆ, ಇವರು ಥಿಯರೀಸ್ ಆಫ್ ಲರ್ನಿಂಗ್ ಎಂಬ ಗ್ರಂಥವನ್ನು ಹಿಲ್ಗರ್ಡ್ ಅವರು ಬರೀತಾರೆ. ಸ್ಯಾಂಡಿ ಫಾರ್ಡ್ ಏನು ಬರ್ತಾರೆ ಅಂದರೆ ಫೌಂಡೇಶನ್ ಆಫ್ ಎಜುಕೇಷನಲ್ ಸೈಕಾಲಜಿ. ಸ್ಯಾಂಡಿ ಫಾರ್ಡ್ ಅವರು ಎಜುಕೇಷನಲ್ ಆಫ್ ಸೈಕಾಲಜಿ ಎಂಬ ಒಂದು ಕೃತಿಯ ಇವರು ಬರೀತಾರೆ. BF ಸ್ಕಿನ್ನರ್ ಏನು ಬರೆದರು ಅಂತಂದರೆ ಸೈನ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಹಾಗೂ ಅಬೌಟ್ ಬಿಹೇವಿಯರಿಸಮ್, ದಿ ಟೆಕ್ನಾಲಜಿ ಆಫ್ ಟೀಚಿಂಗ್ ಇಷ್ಟು ಕೃತಿಗಳ ಕುರಿತು BF ಸ್ಕಿನ್ನರ್ ಅವರು ಬರೀತಾರೆ. JT ಗಿಲ್ಫರ್ಡ್ ಇವರು ಏನು ಮಾಡಿದ್ರೆ ಅಂದರೆ ಫೀಲ್ಡ್ಸ್ ಆಫ್ ಸೈಕಾಲಜಿ, ದಿ ನೇಚರ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಈ 2 ಕೃತಿಗಳವರು ಬರೆದರು. ಯಾರು JT ಗಿಲ್ಫರ್ಡ್ ಅವರು ಏನು ಬರೆದ್ರೆ ಅಂದರೆ
ಫೀಲ್ಡ್ಸ್ ಆಫ್ ಸೈಕಾಲಜಿ, ದಿ ನೇಚರ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಈ ಕೃತಿಗಳ ಕುರಿತು JP ಗಿಲ್ಫರ್ಡ್ ಅವರು ಬರೀತಾರೆ. ಇವರು ಬುದ್ಧಿಶಕ್ತಿಯ 3 ಆಯಾಮಗಳು ಕೂಡ ಇವರು ಮಂಡನೆ ಮಾಡ್ತಾರೆ. ಈಗ GW ಆಲ್ಫೋರ್ಡ್ ಇವ್ರು ಏನು ಬರೆದ್ರು ಅಂದರೆ GW ಆಲ್ಫೋರ್ಡ್ ಅವರು ಏನು ಮಾಡ್ತಾರೆ, ಪ್ಯಾಟರ್ನ್ ಆ್ಯಂಡ್ ಗ್ರೌತ್ ಇನ್ ಪರ್ಸ್ನಾಲಿಟಿ, ಪ್ಯಾಟರ್ನ್ ಆ್ಯಂಡ್ ಗ್ರೌತ್ ಇನ್ ಪರ್ಸ್ನಾಲಿಟಿ ಎಂಬ ಕೃತಿ ಬರೆದವರು GW ಆಲ್ಫೋರ್ಡ್ ಅವರು. ಮಾಸ್ಲೋ ಅವ್ರು ಏನು ಬರೀತಾರೆ ಅಂದರೆ ಇವರು ಸಮಾಜವಾದದ ಪಿತಾಮಹ, ಅಂದರೆ ಸಾಮಾಜಿಕ ಮಾದರಿಯ ಕುರಿತು ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಇವರು ಮೋಟಿವೇಶನ್ ಆ್ಯಂಡ್ ಪರ್ಸ್ನಾಲಿಟಿ ಈ ಒಂದು ಕೃತಿಯನ್ನು ಬರೆದವರು ಮಾಸ್ಲೋ ಅವರು, ಅಬ್ರಹಾಂ ಮಾಸ್ಲೋ ಅವರು ಅಂತೇಳಿ ನಾವು ಕರಿತೀವಿ. ಗಾಲ್ಟನ್ ಏನು ಬರೆದ್ರು ಅಂದರೆ ಎನ್ಕ್ವೈರಿ ಇಂಟು ಹ್ಯೂಮನ್ ಫ್ಯಾಕಲ್ಟಿ ಈ ಒಂದು ಕೃತಿಯನ್ನು ಫ್ರಾನ್ಸಿಸ್ ಗಾಲ್ಟನ್ ಅವರು ಬರೀತಾರೆ. ಈಗ ವಾದ ಮತ್ತು ಪ್ರತಿಪಾದಕರು, ಯಾವ ಸಿದ್ಧಾಂತ ಯಾರ್ಯಾರು ಮಂಡನೆ ಮಾಡಿದ್ರು ಅಂತ ಹೇಳಿ ನೋಡ್ರಿ, ಇದು ಸೈಕಾಲಜಿಗೆ ಬರುವಂತಹ ಒಂದು ಪ್ರಶ್ನೆ. ಸಂರಚನಾವಾದದ ಪ್ರತಿಪಾದಕರು ಅಂದರೆ ವಿಲಿಯಂ ವುಂಟ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸಂರಚನಾತ್ಮಕ ವಾದ ಮಂಡನೆ ಮಾಡಿದರು ಅಂದರೆ ವಿಲಿಯಂ ವುಂಟ್ ಅಥವಾ ವುಂಟ್. ಪ್ರವರ್ತನವಾದ ಈ ಒಂದು ಪ್ರತಿಪಾದಕರು ಯಾರು ಈ ಸಿದ್ಧಾಂತದ ಅಂತಂದರೆ JB ವ್ಯಾಟ್ಸನ್ ಅವರು. ಮನೋವಿಶ್ಲೇಷಣವಾದ ಯಾರ್ದಂದರೆ ಅದು ಸಿಗ್ಮಂಡ್ ಫ್ರೈಡ್ ಅವರು. ಈಗ ಸೂಪರ್ ಬಗ್ಗೆ ಇವರು ಹೇಳ್ತಾರೆ. ಹಾಗೆ ಪ್ರಜ್ಞೆ, ಅರೆಪ್ರಜ್ಞೆ, ಸುಪ್ತ ಪ್ರಜ್ಞೆ ಕುರಿತು ಮಾತನಾಡ್ತಾರೆ ಇವರು. ಉದ್ದೇಶಿತವಾದ ಯಾರ್ದಂದರೆ ವಿಲಿಯಂ ಮ್ಯಾಕ್ಡೂಗಲ್ ಇವ್ರೇನು ಮಾಡ್ತಾರೆ, ಉದ್ದೇಶಿತವಾದ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಅನುಬಂಧಿತ ಅನುಕ್ರಿಯ ಸಿದ್ಧಾಂತ ಯಾರ್ದಂದರೆ ಅದು ಪಾವ್ಲೋವ್ ಅವ್ರದ್ದು, ಅನುಬಂಧನ ಅನುಕ್ರಿಯ ಸಿದ್ಧಾಂತ. ಪ್ರಕೃತಿವಾದ ಈ ಒಂದು ಸಿದ್ಧಾಂತ ಯಾರ್ದಂದರೆ ಅದು ರೂಸರ್ ಅವರು ಏನು ಮಾಡ್ತಾರೆ, ಪ್ರಕೃತಿವಾದ ಎಂಬ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಜಾನ್ ಡ್ಯೂಯಿ ಅವರು ಪ್ರೈವಿಕವಾದ ಕುರಿತು ಮಂಡನೆ ಮಾಡ್ತಾರೆ. ಧ್ಯೇಯವಾದ ಈ ಒಂದು ಏನು ಮಾಡ್ತಾರೆ, ಸಿದ್ಧಾಂತ ಮಂಡನೆ ಮಾಡಿದವರು ಪ್ಲೇಟರ್ ಅವರು. ಒಳನೋಟ ಸಿದ್ಧಾಂತ ಪ್ರತಿಪಾದಕರು ಕೊಹ್ಲರ್, ಒಳನೋಟ ಸಿದ್ಧಾಂತದ ಕುರಿತು ಹೇಳ್ತಾರೆ. ಚಿಂಪಾಂಜಿ ಮೇಲೆ ಒಂದು ಪ್ರಯೋಗವನ್ನು ಅವರು ಮಾಡ್ತಾರೆ. ಪ್ರಯತ್ನ ದೋಷ ಸಿದ್ಧಾಂತ EL ಥಾರ್ನ್ಡೈಕ್ ಅವರು. ಪ್ರಯತ್ನ ಪ್ರಮಾದ ದೋಷ ಯಾರ್ದು ಸಿದ್ಧಾಂತ ಅಂದರೆ ಅದು EL ಥಾರ್ನ್ಡೈಕ್ ಅವರ ಸಿದ್ಧಾಂತ. ನೀಡ್ ಸಿದ್ಧಾಂತ ಯಾರ್ದು ಅಂದರೆ ಮಾಸ್ಲೋ, ಅಗತ್ಯತೆ ಸಿದ್ಧಾಂತ ಅಂತ ಕರಿತೀವಿ, ಅದಕ್ಕೆ ಇಂಗ್ಲೀಷಲ್ಲಿ ನೀಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆ ಒಂದು ಸಿದ್ಧಾಂತ ಪ್ರತಿಪಾದಕರು ಅಬ್ರಹಾಂ ಮಾಸ್ಲೋ ಅವರಾಗಿರ್ತಾರೆ. ಇಷ್ಟು ಏನಾಯ್ತಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳದು. ನೆಕ್ಸ್ಟ್ ತರಗತಿಯಲ್ಲಿ ವಿಜ್ಞಾನದ ಹಲವು ಶಾಖೆಗಳ ಕುರಿತು ಅಧ್ಯಯನವನ್ನು ಮಾಡೋಣ. ಈ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.